ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವುದು ಅಂದರೆ, ಸಾಮಾನ್ಯವಾಗಿ ನಾವು ಮನೆಗಳಿಗೆ ಪೇಂಟಿಂಗ್ನ ಮಾಡಿಸ್ಬೇಕಾದ್ರೆ ನಮಗೆಲ್ಲ ಒಂದು ಸವಾಲಿರುತ್ತೆ. ಆ ಪೇಂಟಿಂಗ್ ಏರಿಯಾನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಗುತ್ತಿಗೆದಾರರಿಗೆ ನಾವು ಯಾವ ರೀತಿಯಾಗಿ ಬಿಲ್ನ ಮಾಡಬೇಕು ಅನ್ನೋದು ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾನು ಇಲ್ಲಿ ಹೆಡ್ಲೈನಲ್ಲಿ ಹಾಕಿದ್ದೀನಿ, ಪೇಂಟಿಂಗ್ ಏರಿಯಾನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು 2 ಡ್ರಾಯಿಂಗ್ಗಳನ್ನು ಇಲ್ಲಿ ಬಿಡಿಸಿದ್ದೀನಿ. ನೋಡಿ, ಇಲ್ಲಿ ಒಂದು ಸಂಪೂರ್ಣವಾದಂತಹ ಒಂದು ಗೋಡೆಯ ಒಂದು ಚಿತ್ರವಿದೆ. ನೋಡಿ, 10 ಫೀಟ್ ಬೈ 10 ಫೀಟು. ಆಮೇಲೆ ಇಲ್ಲಿ ಕೂಡ ಒಂದು ಗೋಡೆ ಇದೆ, ಅಲ್ಲಿ ನಮಗೆ ಒಂದು ಡೋರ್ ಮತ್ತು ವಿಂಡೋನ ಕೊಟ್ಟಿದ್ದೀವಿ. ಸೊ ಎರಡರದ್ದು ಪೇಂಟಿಂಗ್ ಏರಿಯಾನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಫಸ್ಟ್ ಒನ್ನು, ಈ ಒಂದು ಗೋಡೆ ಇದೆಯಲ್ಲ, ಇದರ ಉದ್ದ ಮತ್ತು ಎತ್ತರವನ್ನು ನೀವು ತಗೋಬೇಕಾಗತ್ತೆ. ಫಸ್ಟ್ ಒನ್ನು, ಇದರ ಲೆಂತ್ ಮತ್ತು ಹೈಟು ನೋಡಿ 10 ಫೀಟ್ ಬೈ 10 ಫೀಟ್ ಇದೆ, ಹೌದಾ? ಸೊ ಇವಾಗ ಈ ಗೋಡೆಯ ಒಂದು ಏರಿಯಾ ಎಷ್ಟು ಬರುತ್ತೆ? ನಾವು ಜಸ್ಟು ಲೆಂತ್ ಇಂಟು ಹೈಟ್ ಮಾಡಿದಾಗ ಇದರ ಏರಿಯಾ ಬರುತ್ತೆ. ಎಷ್ಟಿದೆ? 10 ಫೀಟ್ ಇಂಟು 10 ಫೀಟ್ ಮಾಡಿದಾಗ 100 ಸ್ಕ್ವೇರ್ ಫೀಟ್ ಬಂತು. ಈ 100 ಸ್ಕ್ವೇರ್ ಫೀಟ್ ಏನಿದೆ ಅದು ಈ ಗೋಡೆಯ ಒಂದು ಏರಿಯಾ ಆಗಿರುತ್ತೆ, ಹೌದಾ? ಒಂದು ವೇಳೆ ಈ ರೀತಿ ಇತ್ತು ಅಂತಂದರೆ ನೋಡಿ, ನಿಮಗೆ ಈ ಗೋಡೆಯಲ್ಲಿ ನಮಗೆ ಒಂದು ಡೋರ್ ಬಂದಿದೆ, ಹಾಗೆ ಇಲ್ಲಿ ಒಂದು ವಿಂಡೋ ಬಂದಿದೆ. ಸೊ ಇಲ್ಲಿ ಯಾವ ರೀತಿಯಾಗಿ ತೆಗೆಯೋದು ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ನೋಡಿ, ಸೇಮ್ 10 ಫೀಟ್ ಇಂಟು 10 ಫೀಟ್ ಮಾಡಿದಾಗ ಎಷ್ಟು ಬರುತ್ತೆ? 100 ಸ್ಕ್ವೇರ್ ಫೀಟು ಈ ಗೋಡೆಯ ಒಟ್ಟು ವಿಸ್ತೀರ್ಣ ಏರಿಯಾ ಬಂತು. ಈ ಒಟ್ಟು ವಿಸ್ತೀರ್ಣದಲ್ಲಿ ನಾವು ಈ ಡೋರ್ ಮತ್ತು ವಿಂಡೋ ಅನ್ನೋ ಏರಿಯಾ ಏನಿದೆ ಅದನ್ನು ನಾವು ಮೈನಸ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಫಸ್ಟು ಡೋರ್ನ ನಾವು ಡಿಡಕ್ಟ್ ಮಾಡೋಣ. ಫಸ್ಟ್ ಡೋರ್ದು ಏರಿಯಾ ತೊಗೊಳ್ಳೋಣ. 3 ಫೀಟ್ ಇದೆ ಅಂತ ಅನ್ಕೊಳ್ಳೋಣ, ಇದರ ಅಗಲ ಮತ್ತು ಎತ್ತರ ಬಂದೊಂದು 7 ಫೀಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ 3 ಇಂಟು 7 ಮಾಡಿದಾಗ 21 ಸ್ಕ್ವೇರ್ ಫೀಟ್ ಬಂತು. ಅಂದರೆ ಈ ಡೋರ್ದು ಏರಿಯಾ ಬಂದು ನಮಗೆ 21 ಸ್ಕ್ವೇರ್ ಫೀಟ್ ಬಂದಿದೆ. ಸೊ ಅದೇ ರೀತಿ ವಿಂಡೋದ ಒಂದು ಏರಿಯಾವನ್ನು ತೆಗೆಯೋಣ. ವಿಂಡೋ ಬಂದು 4 ಫೀಟ್ ಬೈ 5 ಫೀಟ್. ಸೊ 4 ಫೀಟ್ ಆಗಲ್ಲ ಮತ್ತು 5 ಫೀಟ್ ಎತ್ತರ ಅಂತ ಅನ್ಕೊಳ್ಳೋಣ. ಸೊ 4 ಇಲ್ಲಿ 20, ಟೋಟಲು 20 ಸ್ಕ್ವೇರ್ ಫೀಟ್ ಆಯಿತು. ಸೊ ಈಗ ಡೋರು ಮತ್ತು ವಿಂಡೋ ಇವೆರಡನ್ನೂ ನಾವು ಕೂಡಿಸೋಣ. ಒಟ್ಟು ಏರಿಯಾ ಎಷ್ಟಾಗುತ್ತೆ? 21 ಡೋರ್ದು, 20 ನಮಗೆ ವಿಂಡೋ ಸ್ಕ್ವೇರ್ ಫೀಟು ಅಲ್ವಾ? ಟೋಟಲ್ ಬಂದು ನಮಗೆ 41 ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಇವಾಗ ಒಟ್ಟು ಗೋಡೆಯ ವಿಸ್ತೀರ್ಣ ಎಷ್ಟು? 10 ಫೀಟ್ ಬೈ 10 ಫೀಟ್ ಇಂಟು 10 ಫೀಟ್ ಅಂದರೆ 100 ಸ್ಕ್ವೇರ್ ಫೀಟ್ ಆಯಿತು. ಆ 100 ಸ್ಕ್ವೇರ್ ಫೀಟಲ್ಲಿ 41 ಸ್ಕ್ವೇರ್ ಫೀಟ್ನ ನಾವು ಮೈನಸ್ ಮಾಡಿದಾಗ 59 ಸ್ಕ್ವೇರ್ ಫೀಟ್ ಅಂದರೆ 59 ಸ್ಕ್ವೇರ್ ಫೀಟ್ ಬಂತು. ಸೊ ಈ ಗೋಡೆಯ ನೈಜ ವಿಸ್ತೀರ್ಣ ಎಷ್ಟು ಬಂತು? ನೈಜ ಏರಿಯಾ ಎಷ್ಟು ಬಂತು ಅಂದರೆ ನಮಗೆ 59 ಸ್ಕ್ವೇರ್ ಫೀಟ್ ಬಂತು. ಸೊ ಇದು ಈ ಗೋಡೆಯ ಒಂದು ಏರಿಯಾಗಳನ್ನು ತೆಗೆಯುವಂತಹ ಒಂದು ವಿಧಾನ. ನೋಡಿ, ಸಾಮಾನ್ಯವಾಗಿ ನೀವು ಮನೆಗಳಿಗೆ ಈಗ ಪೇಂಟಿಂಗ್ ಮಾಡಿಸ್ತೀರ ಅಂತಂದರೆ ಸಿಂಗಲ್ ಕೋಟ್ ಪೇಂಟು, ಡಬಲ್ ಕೋಟ್ ಪೇಂಟು ಈ ರೀತಿಯಾಗಿ ಮಾಡಿಸ್ತಿರ್ತೀರಿ. ಸೊ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಗುತ್ತಿಗೆದಾರರು ಅದಕ್ಕೆ ಬೇರೆ ಬೇರೆ ರೇಟ್ಗಳನ್ನ ಕೋಟ್ ಮಾಡ್ತಾರೆ. ಅದು ಕೂಡ ನಿಮಗೆ ಸ್ಕ್ವೇರ್ ಫೀಟಲ್ಲಿ 5 ರೂಪಾಯಿಗೆ ಫರ್ ಸ್ಕ್ವೇರ್ ಫೀಟು, 11 ರೂಪಾಯಿ, 21 ರೂಪಾಯಿ ಈ ರೀತಿಯಾಗಿ ಡಿಪೆಂಡ್ ಬೇರೆ ಬೇರೆ ಏರಿಯಾಗಳಿಗೆ ಬೇರೆ ಬೇರೆ ರೀತಿಯ ಒಂದು ರೇಟನ್ನು ಅವರು ಫಿಕ್ಸ್ ಮಾಡಿರ್ತಾರೆ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ 9 ರೂಪಾಯಿ ರೇಟ್ ಇದೆ ಅಂತ ಅನ್ಕೊಳ್ಳೋಣ. ಈಗ 100 ಸ್ಕ್ವೇರ್ ಫೀಟ್ ಇದೆ, ಹೌದಾ? ಇಲ್ಲಿ ಬಂದು ನಾವು ಡಬಲ್ ಕೋಟ್ ಪೇಂಟ್ನ ಈ ಒಂದು ಗೋಡೆಗೆ ಮಾಡಿಸಿದ್ದೀವಿ. ಸೊ ಎಷ್ಟಾಗುತ್ತೆ ಸ್ನೇಹಿತರೆ? ನೋಡಿ, 100 ಇಂಟು 100 ಸ್ಕ್ವೇರ್ ಫೀಟ್ ಆಯಿತು. ಈಗ ನಾವು ಇದಕ್ಕೆ 9 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಮಾಡಿಸ್ತಾ ಇದ್ದೀವಿ ಅಂತಂತಂದರೆ ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟಾಗುತ್ತೆ? ಇದು 900 ರೂಪಾಯಿ ಆಗುತ್ತೆ, ಹೌದಾ? ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಸ್ನೇಹಿತರೆ, ಈ ಕಡೆ ಬಂದು ಒಂದು ಸೇಮ್ 9 ರೂಪಾಯಿ ಅಂತ ಅನ್ಕೊಳ್ಳೋಣ. 59 ಇಂಟು ನೋಡಿ ಎಷ್ಟಿದೆ? 59 ಇಂಟು 9 ಮಾಡೋಣ. ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ನೋಡಿ, ಎಷ್ಟಾಗುತ್ತೆ ನೋಡಿ? 531 ರೂಪಾಯಿ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ನ ಎಂಟೈರ್ ಮನೆಯ ಗೋಡೆಗೆ ನಾವು ಕ್ಯಾಲ್ಕುಲೇಟ್ನ ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ನಾವೀಗ ಒಂದು ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ನಾನು 2 ಗೋಡೆಗಳ ಚಿತ್ರವನ್ನು ಬರೆದು ನಾನು ತೊಗೊಂಡೆ. ಆದರೆ ಒರಿಜಿನಲ್ ಆಗಿ ನಾವು ಎಸ್ಟಿಮೇಟ್ ಒಂದು ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಆ ಥರದ ಬಿಲ್ಡಿಂಗ್ಗಳಲ್ಲಿ ಯಾವ ರೀತಿಯಾಗಿ ಪೇಂಟಿಂಗ್ ಮಾಡ್ತಾರೆ, ಎಸ್ಟಿಮೇಷನ್ ಒಂದು ಎಕ್ಸೆಲ್ ಶೀಟ್ನ ರೆಡಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇವಾಗ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಒಂದು ಎಕ್ಸೆಲ್ ಶೀಟ್ನ ನಾವು ರೆಡಿ ಮಾಡಿರ್ತೀವಿ. ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅಂದರೆ ರೂಮ್ಗಳು ಯಾವುದೇ ರೂಮ್ಗಳಲ್ಲಿ ನಾವು ಪೇಂಟಿಂಗ್ನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇಲ್ಲಿ ನಂಬರ್ಸ್ ಇರುತ್ತೆ, ಲೆಂತು, ವಿಡ್ತು. ಸೊ ಅದಾದ ನಂತರ ಇಲ್ಲಿ ಟೋಟಲ್ ಕ್ವಾಂಟಿಟಿ, ಹೌದಾ? ಈಗ ವಾಲ್ ನಂಬರ್ 1 ಮಾಡಿದ್ವಿ, ಅದು ಒಂದು ಗೋಡೆ ಇದೆ. ಸೊ ಅದರ ಲೆಂತ್ ಮತ್ತು ಅದರ ಹೈಟನ್ನು ಮಲ್ಟಿಪ್ಲೈ ಮಾಡಿದಾಗ ಅದರ ಟೋಟಲ್ ಸ್ಕ್ವೇರ್ ಫೀಟ್ ಬಂತು. ಸೊ ಈ ರೀತಿಯಾಗಿ ಟೋಟಲ್ ಕ್ವಾಂಟಿಟಿ ಬಂತು ಅಲ್ವಾ? ಸೊ ಇದೇ ರೀತಿಯಾಗಿ ನೋಡಿ, ಈ ಗೋಡೆಗೆ ವಾಲ್ 2ನಲ್ಲಿ ನಮಗೆ ವಿಂಡೋ ಇದೆ. ಸೊ ಆ ವಿಂಡೋನ ನಾವು ಡಿಡಕ್ಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ
ನಾವು ಪ್ರತಿಯೊಂದು ಸೀಲಿಂಗ್ ಕೂಡ ಇದೆ ನೋಡಿ, ಇಲ್ಲಿ ಸೀಲಿಂಗ್ಗಳಿದ್ದಾವೆ. ಸೊ ಈ ರೀತಿಯಾಗಿ ನಾವು ಟೋಟಲ್ ಮಾಡಿ ಅದರ ಟೋಟಲ್ ಕ್ವಾಂಟಿಟಿನ ನಾವು ಬರ್ಕೊಂಡಿರ್ತೀವಿ. ಸೊ ಈ ರೀತಿಯಾಗಿ ಒಂದು ಎಕ್ಸೆಲ್ ಶೀಟ್ನ ನಾವು ರೆಡಿ ಮಾಡ್ತೀವಿ. ನಾವು ಬಿಲ್ಲಿಂಗ್ ಶೀಟ್ನ ಯಾವ ರೀತಿಗೆ ಮಾಡೋದು ನೋಡಿ, ಫಸ್ಟ್ ಒನ್ನು ಈ ಕಾಂಟ್ರಾಕ್ಟರ್ ನೇಮ್ ಅಂತ ಇರುತ್ತೆ. ಸೊ ಯಾವ ಕಾಂಟ್ರಾಕ್ಟರ್ ನಿಮ್ಮ ಬಿಲ್ನ ಒಂದು ಪೇಂಟಿಂಗ್ ವರ್ಕ್ನ ಮಾಡಿದಾರಲ್ಲ, ಸೊ ಅವರ ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಅವರ ಅಡ್ರೆಸ್ಸು, ಅದಾದ ನಂತರ ಫೋನ್ ನಂಬರು, ಆಮೇಲೆ ಈ ಕಡೆ ಬಂದು ನಾವು ರೈಟ್ ಸೈಡ್ಗೆ ಡೇಟ್ನ ಹಾಕಿರ್ತೀವಿ ಮತ್ತು ಇನ್ವಾಯ್ಸ್ ನಂಬರ್ ಇಲ್ಲಿ ಹಾಕಿರ್ತೀವಿ. ಆಮೇಲೆ ಟು ಅಂತಂದರೆ ನೀವು ಯಾವುದಾದ್ರೂ ಪೇಂಟಿಂಗ್ ವರ್ಕ್ ಮಾಡಿಸಿರ್ತೀರಲ್ಲ, ಸೊ ಅವರು ಯಾರು ಮಾಡಿಸಿರ್ತಾರೆ, ಸೊ ಅವರಿಗೆ ನೀವು ಇಲ್ಲಿ ಟೂನ ಅಡ್ರೆಸ್ನ ಹಾಕಿರಬೇಕು. ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ಸಬ್ಮಿಷನ್ ಆಫ್ ಪೇಂಟಿಂಗ್ ಬಿಲ್ ಅಂತ ಬರೆದಿರ್ತಾರೆ. ಸೊ ಇಲ್ಲಿ ಏನಾಗಿರುತ್ತೆ, ಸೊ ನೋಡಿ ಎಷ್ಟು ಮನೆಗಳಿಗೆ ನಾವು ಪೇಂಟಿಂಗ್ನ ಮಾಡಿಕೊಟ್ಟಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟ 1, 2, 3 ಹಾಕಿರ್ತೀವಿ ಮತ್ತು ಆ ಫ್ಲ್ಯಾಟ್ ನಂಬರ್ಗಳನ್ನ ಹಾಕಿರ್ತೀವಿ. ಅದಾದ ನಂತರ ಈಗ ಒಂದು ಯಾವುದೋ ಒಂದು ಫ್ಲ್ಯಾಟ್ ಇದೆ ಅಂತ ಅನ್ಕೊಳ್ಳೋಣ, 1 ನಂಬರ್ ಫ್ಲ್ಯಾಟ್ ಅಂತಂದರೆ ಅಲ್ಲಿ ಈಗ ಒಂದು 800 ಸ್ಕ್ವೇರ್ ಫೀಟ್ ನಮ್ಗೆ ಬಂದಿದೆ ಅಂತಂದರೆ ಅಲ್ಲಿ ನಾವು ₹5 ಪರ್ ಸ್ಕ್ವೇರ್ ಫೀಟ್ ಮಾಡಿರ್ತೀವಿ ಅಂತಂದರೆ ಅದಕ್ಕೆ ಟೋಟಲ್ ಎಂಟೈದೆ 40. ಸೊ ಆ ರೀತಿ ₹4,000. ಇನ್ನೊಂದು ಯಾವುದೋ ಫ್ಲ್ಯಾಟಲ್ಲಿ ಮಾಡಿದ್ದೀವಿ ಅಂತಂದರೆ ಅಥವಾ 531 ಸ್ಕ್ವೇರ್ ಫೀಟ್ ಬಂದಿದೆ ಅಂದರೆ ಅದು ಎಲ್ಲಿ ನಾವು ಡಬಲ್ ಕೋಟ್ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ, ಅಲ್ಲಿ ₹9. ಸೊ ಈ ರೀತಿಯಾಗಿ ಎಲ್ಲ ರೇಟ್ಗಳನ್ನು, ಎಲ್ಲ ಫ್ಲ್ಯಾಟ್ಗಳಲ್ಲಿ ಮಾಡಿದಂಥ ಪೇಂಟಿಂಗ್ನ ಫ್ಲ್ಯಾಟ್ಗಳು ಹಾಗೂ ಅಲ್ಲಿ ಮಾಡಿದಂತಹ ಟೋಟಲ್ ಏರಿಯಾ ಮತ್ತು ಅಲ್ಲಿ ರೇಟು ಎಲ್ಲವೂ ಹಾಕಿ ನಾವು ಟೋಟಲ್ ಅಮೌಂಟ್ನ ಮಾಡಿರ್ತೀವಿ. ಸೊ ಈ ರೀತಿಯಾಗಿ ಒಂದು ಬಿಲ್ಲಿಂಗ್ ಫಾರ್ಮ್ಯಾಟ್ನ ನಾವು ಈ ರೀತಿಯಾಗಿ ತಯಾರು ಮಾಡ್ತೀವಿ ಯೂಶ್ವಲಿ.